ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವಾಸುದೇವಾಯ. ನಮಸ್ತೆ ವಾಸುದೇವಾಯ. ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ಅನಿರುದ್ಧಾಯ ತುಭ್ಯಂ ಭಗವತೆ ನಮಃ. ತುಭ್ಯಂ ಭಗವತೆ ನಮಃ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ ರೀತಿಯ ಚತುರ್ವ್ಯೂಹಾತ್ಮಕನಾದಂತಹ ಮಹಾವಿಷ್ಣು ಮಾಯಾ ಮಾನುಷ ವೇಷ ಧರಿಸಿ ಗೊಲ್ಲರೊಡನೆ ಆಡಿ ಬೆಳೆದ. ಈಗ ಮಥುರಾ ನಗರಕ್ಕೆ ಬಂದಿದ್ದಾನೆ. ಚಾಣೂರ, ಮುಷ್ಟಿಕ ಮುಂತಾದವರ ವಧೆ ನೆರವೇರಿತು. ಇನ್ನು ಮುಂದೆ ಕಂಸನನ್ನ ಶ್ರೀ ಕೃಷ್ಣ ಪರಮಾತ್ಮ ವಧಿಸ್ತಕ್ಕಂತಹ ಒಂದು ಪ್ರಸಂಗ. అంత సభాజనంబుల కలకలంబు నివారించి మంత్రులంజూచి కంసుండిట్లనియే. ಚಾಣೂರ, ಮುಷ್ಟಿಕ ಇಬ್ಬರ ಸಂಹಾರ ಆಗೋಯ್ತು. ಆ ಕಂಸ ಅತ್ಯಂತವಾಗಿ ನಂಬಿದ್ದಂತಹ ತನ್ನ ಭಟರು, ಈ ಮಲ್ಲಭಟರಿಂದ ಕೃಷ್ಣ ಬಲರಾಮರನ್ನ ಕೊಲ್ಲಬಹುದು ಅಂತಲೇ ಅವನೆಣಿಸಿದ್ದ. ಯಾವಾಗ ಅವನ ನಿರೀಕ್ಷೆಗೆ ವಿರುದ್ಧವಾಗಿ ಕೃಷ್ಣ ಬಲರಾಮರು ಚಾಣೂರ ಹಾಗೂ ಮುಷ್ಟಿಕನನ್ನು ವಧಿಸಿದರೋ ಸಭಾಜನರಲ್ಲಿ ಕೋಲಾಹಲ ಉಂಟಾಯಿತು. ಅದನ್ನ ನಿವಾರಿಸಿ ಮಂತ್ರಿಗಳನ್ನ ಕಂಡು ಕಂಸ ಈ ರೀತಿಯಾದಂತಹ ಆಜ್ಞೆಯನ್ನ ಹೊರಡಿಸಿದ. ಎಲ್ಲವ ಬಾಲುರನ್ನಗರಿವಾ ಕಿಟಿಕಿನ್ ಬೆಡಲಂಗದ್ರೊಬ್ಬುಂಡೀ ಗೊಲ್ಲಲ ಮುಟ್ಟಿಕೋಲ್ಗುನುಂಡು ಕ್ರೂರುನಿ ನಂದು ನಿಂಗಟ್ಟುಂಡುರ್ವಿಕಿಂದೆಲ್ಲ ಮುಗಾಂಗನೇಂಡು ವಸುದೇವುನಿ ಜಂಪುಂಡು ತಂಡ್ರಿಗಾಡು ವೀಂಡೆಲ್ಲ ವಿದಂಬುಲಂ ಬರುಲಕಿಷ್ಟುಂಡು ಕಾವಕುಂಡುಗ್ರಸೇನು ಕಾವಕುಂಡು ಉಗ್ರಸೇನು ನಿನ್. ಅವನಿಗೆ ದಿಗ್ಭ್ರಾಂತಿ ಆಗಿಬಿಟ್ಟಿದೆ. ತಾನು ನೆಚ್ಚಿಕೊಂಡಿದ್ದಂತ ಭಟರನ್ನ ಕೊಂದು ಬಿಟ್ಟಿದ್ದಾರ ಅಲ್ಲ ಈ ಗೊಲ್ಲ ಬಾಲಕರು, ಎಲ್ಲೋ ಕಾಡು ಗೊಲ್ಲ ಬಾಲಕರು ಅಂದಂಥವ್ರಿಗೆ ಇಷ್ಟು ಪರಾಕ್ರಮವೇ. ಆದ್ದರಿಂದ ಅವರನ್ನ ಕೊಲ್ಲಿ ಅಂತ ಹೇಳಲಿಕ್ಕೆ ಧೈರ್ಯ ಬಂದಿಲ್ಲ ಕಂಸನಿಗೆ. ವಲ್ಲವ ಬಾಲುರನ್ ನಗರಿವಾ ಕಿಟಿಕಿನ್ ಬೆಡಲಂಗದ್ರೊಬ್ಬುಂಡು, ಇವರನ್ನ ಈ ಮಥುರಾ ಪಟ್ಟಣ ದ್ವಾರದಿಂದ ಹೊರಕ್ಕೆ ದೊಬ್ಬಿಬಿಡಿ ಈ ಗೊಲ್ಲವ ಬಾಲಕರಿಬ್ಬರನ್ನ. ಗೊಲ್ಲಲ ಮುಟ್ಟಿಕೋಲ್ಗುನುಂಡು, ಈ ಗೊಲ್ಲರು ಬಂದಿದ್ದಾರಲ್ಲ ನಂದಗೋಪ ಮುಂತಾದವರ, ಅವರನ್ನೆಲ್ಲರನ್ನೂ ಮುಟ್ಟಿಕೋಲ್ಗುನುಂಡು ಅಂದ್ರೆ ಮುತ್ತಿಗೆ ಹಾಕಿ ಸುತ್ತಗಟ್ಟಿ ಉರ್ವಿಕಿಂದೆಲ್ಲ ಮುಗಾಗ ನೇಡು ವಸುದೇವುನಿ ಜಂಪುಂಡು, ಈ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡ್ಬೇಕು. ಉರ್ವಿ ಲೋಕವೆಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಡ್ಬೇಕು. ಕಂಸ ಅಂದ್ರೆ ಒಂದು ಅವ್ಯಕ್ತವಾದ ಭೀತಿ ಈ ಲೋಕದಲ್ಲಿ ಮನೆ ಮಾಡಬೇಕು. ಆ ರೀತಿಯಾಗಿ ಈ ದಿನ ವಸುದೇವನನ್ನ ಕೊಂದು ಹಾಕಿರಿ. ತಂಡ್ರಿಗಾಡು ವೀಡು, ನನ್ನ ತಂದೆ ಅನ್ನಿಸ್ಕೊಂಡವನಿದಾನಲ್ಲ ಈ ಉಗ್ರಸೇನ, ಅವನು ತಂದೆಯ ರೀತಿ ಅವನು ವರ್ತಿಸ್ತಿಲ್ಲ. ಇವನು ನನಗೆ ತಂದೆಯಲ್ಲ, ಬರುಲಕಿಷ್ಟುಂಡು, ಯಾವಾಗಲೂ ಕೂಡ ಶತ್ರುಗಳಿಗೆ ಪ್ರಿಯವನ್ನು ಉಂಟು ಮಾಡ್ತಾನೆ ಅಥವಾ ಶತ್ರುಗಳಿಗೆ ಇವನು ಪ್ರಿಯನಾದವನು. ಆದ್ದರಿಂದ ಉಗ್ರಸೇನು ನಿನ್ ಕಾವಕೊಂಡು, ಆ ಉಗ್ರಸೇನನನ್ನ ಉಳಿಸ್ಬೇಡಿ, ಅವನ್ನ ರಕ್ಷಿಸ್ಬೇಡಿ. ಇವನು ನನ್ನ ತಂದೆ ಅಲ್ಲ, ಇವನು ಅಂದ್ರೆ ರಕ್ಷಿಸ್ಬೇಡಿ ಅಂದ್ರೆ ಅವನು ಮುಗಿಸ್ಬಿಡಿ ಅಂತಲೇ ಅರ್ಥ. ಇಷ್ಟು ಉಗ್ರವಾದ ಆಜ್ಞೆಯನ್ನ ನೀಡಿದ ಆ ಕಂಸಾಸುರ అని పలుకు సమయంబున జంఘూలత్వముతోన గోపరిచరత్సారంగ హింసేచ్ఛనుల్లంఘింపన్ గమకించు సింహముక్రియన్ లక్షించి పౌర ప్రజా సంఘాతంబులు తల్లడిల్ల హరి కంస ప్రాణహింసార్థి లంఘించేందమగంబు మీదికిన్ రణోల్లాసంబు భాసిల్లంగన్. ಈ ಕಂಸನ ಆಜ್ಞೆಯನ್ನ
ಎಲ್ಲರೂ ಕೇಳ್ತಾ ಇದ್ದಾರೆ. ಕೃಷ್ಣ ಅದನ್ನ ಕೇಳಿದ ತಕ್ಷಣ ಏನು ಮಾಡ್ದ, ಜಂಗೂಲತ್ವಮುತೋ ಅಂತಂದ್ರೆ, ಜಂಗೂಲತ್ವ ಅಂತಂದ್ರೆ ಲಘುವಾಗಿ, ಅಂದ್ರೆ ಹಾರೋದಕ್ಕೆ ಕೃಷ್ಣನಿಗೆ ಯಾವುದೇ ವಿಧವಾದ ಒಂದು ಕಷ್ಟನ ಅವನು ಅನುಭವಿಸ್ತಿಲ್ಲ. ಅಷ್ಟು ಶಕ್ತಿಯುತನಾಗಿದ್ದಾನೆ. ಒಂದೇ ಸಾರಿ ಮಿಂಚಿನಂತೆ ಸರ್ರಂತ ಸ್ವಿಫ್ಟ್ ಆಗಿ ಬೇಗನೆ ವೇಗವಾಗಿ ಹಾರಿದ. ಹೇಗಪ್ಪ ಇದ್ದ ಅವನು ಅಂದ್ರೆ, ನಗೋ ಪರಿಚರತ್ ಸಾರಂಗ ಹಿಂಸೇಚನುಲ್ಲಂಘಿಂಪನ್ ಗಮಕಿಂಚು ಸಿಂಹ ಮುಕ್ರಿಯನ್ ಅಂತಾರೆ. ಅಂದ್ರೆ ಬೆಟ್ಟದ ಮೇಲೆ ಒಂದು ಜಿಂಕೆ ತಿರುಗ್ತಾ ಇದೆ, ಅದನ್ನ ಸಂಹರಿಸ್ಬೇಕು ಅನ್ನತಕ್ಕಂಥ ಒಂದು ಇಚ್ಛೆಯಿಂದ ಯಾವ ರೀತಿ ಆದರೆ ಒಂದು ಸಿಂಹ ಒಂದೇ ಬಾರಿಗೆ ಅದನ್ನು ಸಮೀಪಿಸುವ ರೀತಿಯಲ್ಲಿ ಹಗುರವಾಗಿ ಎಗರುತ್ತೋ ಅಥವಾ ಧುಮುಕುತ್ತೋ ಆ ರೀತಿಯಾಗಿ ಎಗರದ ಕೃಷ್ಣ. ಅದನ್ನ ಕಂಡಂತಹ ಪೌರರೆಲ್ಲರೂ ಕೂಡ ಲಕ್ಷಿಂಚು ಪೌರ ಪ್ರಜಾ ಸಂಘಾತಂಬುಲು ತಲ್ಲಡಿಲ್ಲ. ಅವನು ಆ ರೀತಿಯಾಗಿ ಒಂದೇ ಸತಿ ಕುಪ್ಪಳಿಸಿದ್ದನ್ನು ಕಂಡ ತಕ್ಷಣ ಅಲ್ಲಿ ನೆರೆದಿದ್ದಂಥ ಸಭಾ ಸದಸ್ಯರು, ಜನರು ಎಲ್ಲರೂ ಅವರಿಗೆ ಏನು ಅಂತ ಗೊತ್ತಾಗಲಿಲ್ಲ. ದಿಗ್ಭ್ರಾಂತಿ ಆಯಿತು, ಕೋಲಾಹಲ ಉಂಟಾಯಿತು ಅಲ್ಲಿ. ಹರಿ ಕಂಸ ಪ್ರಾಣ ಹಿಂಸಾರ್ಥಿಯೈ ಲಂಘಿಂಚೆಂದಮಕಂಬು ಮೀದಿಕಿ. ಈಗ ಆ ಕಂಸನ ಪ್ರಾಣಗಳನ್ನು ತೆಗೆಯತಕ್ಕಂತಹ ಮುಹೂರ್ತ ಒದಗಿ ಬಂದಿದೆ ಅನ್ನತಕ್ಕಂಥದ್ದು ಕೃಷ್ಣನಿಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ಕಂಸನ ಪ್ರಾಣ ಹರಣ ಮಾಡುವತಕ್ಕಂಥ ಉದ್ದೇಶದಿಂದ ಒಂದೇ ನೆಗೆತಕ್ಕೆ ಲಂಘಿಂಚೆನ್ ದಮಕಂಬು ಮೀದಿಕಿ ಅಂತಾರೆ. ತಮಕಮು ಅಂದ್ರೆ ಒಂದು ಮಂಟಪ. ಆ ಕಂಸ ಕುಳಿತಿದ್ನಲ್ಲ ಈ ಮಲ್ಲರಂಗಸ್ಥಳದಿಂದ ಮೇಲೆ ಒಂದು ಉನ್ನತ ಆಸನದಲ್ಲಿ ಒಂದು ಮಂಟಪದ ತರ ಕಟ್ಕೊಂಡು ಅಲ್ಲಿಗೆ ಒಂದೇ ನೆಗೆತಕ್ಕೆ ಹಾರಿದ. ಲಂಘಿಂಚೆಂದ ಮಕಂಬು ಮೀದಿಕಿ ರಣೋಲ್ಲಾಸಂಬುಭಾಸಿಲ್ಲಂಗನ್. ಅವನಲ್ಲಿ ಆ ಕಂಸನನ್ನ ಸಂಹರಿಸಬೇಕು ಅನ್ನತಕ್ಕಂಥ ಒಂದು ಯುದ್ಧೋತ್ಸಾಹ ಮೂಡಿಬಿಟ್ಟಿದೆ, ವಿಜೃಂಭಿಸ್ತಾ ಇದೆ ಆ ಯುದ್ಧೋತ್ಸಾಹ ಕೃಷ್ಣನಲ್ಲಿ. ಒಂದೇ ನೆಗೆತಕ್ಕೆ ಕಂಸನನ್ನ ಸಮೀಪಿಸುವಂತೆ ಆ ಒಂದು ಮಂಟಪದ ಮೇಲಕ್ಕೆ ಕುಪ್ಪಳಿಸಿ ನೆಗೆದ ಕೃಷ್ಣ. ತಮಗಮುನಕೆ ಗುರು ಎದು ಸತ್ತಮಗಣ್ಣು ನಿಂಜೂಚಿ. ತಮಗಮುನಕೆ ಗುರು ಎದು ಸತ್ತಮಗಣ್ಣು ನಿಂಜೂಚಿ ಖಡ್ಗದರುಂಡಯ್ಯದಿರೆನ್ ದಮಗಮಿವಾರುಲು ವೀರೋತ್ತಮಗಣ ವಿಭುಂಡನಂಗ ಕಂಸ ಧರಣೀಪತಿಯುನ್. ತಮಗಮಿವಾರುಲು ವೀರೋತ್ತಮಗಣ ವಿಭುಂಡನಂಗ ಕಂಸ ಧರಣೀಪತಿಯುನ್. ಯಾವಾಗಾದರೆ ತಾನು ಕುಳಿತಿರತಕ್ಕಂಥ ಆಸನದ ಬಳಿಯ ಮಂಟಪಕ್ಕೆ ಎಗರಿದ ಯದುನಂದನನ್ನ, ಯದುಗಣ್ಯನನ್ನ, ಯದುನಾಥನಾದ ಶ್ರೀಕೃಷ್ಣನನ್ನ ಕಂಡನೋ ಆ ಕಂಸ, ತಮಗಮುನಕೆ ಗುರು ಎದು ಸತ್ತಮಗಣ್ಯು ನಿಂಜೂಚಿ, ಹೆದರ್ಲಿಲ್ಲ ಅವನು. ಇವನು ಅವತ್ತಿಂದ ಇವನೇ ತಾನೇ ಅವನಿಗೆ ವೈರಿ ಅಂತ ಕ್ಷಣ ಕ್ಷಣಕ್ಕೂ ಅವನನ್ನ ನೆನೆಯುತ್ತಿದ್ನಲ್ಲ. ತಕ್ಷಣ ತಾನೆದ್ದು ಖಡ್ಗಧರುಂಡಯ್ಯದಿರೆನ್, ಖಡ್ಗ ಝಳಪಿಸುತ್ತಾ ಆ ಕಡೆ ಈ ಕಡೆ ತಿರುಗಿ ಕೃಷ್ಣನ ಮೇಲೆ ಬೀಳಲಿಕ್ಕೆ ಸನ್ನದ್ಧನಾದ. ಆಗ ದಮಗಮಿವಾರುಲು ವೀರೋತ್ತಮಗಣ ವಿಭುಂಡನಂಗ. ಇವನು ಎದ್ದಿದ್ದನ್ನ ನೋಡಿದ ತಕ್ಷಣ ಈ ಕಂಸ ಧರಣೀಪತಿ ಕೃಷ್ಣನನ್ನ ಎದುರಿಸೋದಕ್ಕೆ ಖಡ್ಗ ಮತ್ತೆ ಚರ್ಮ ಪಾಣಿಯಾಗಿ ಆವಾಗ ಎದ್ದು ನಿಂತನೋ, ಆವಾಗ ಅವನ ಕಡೆಯವರೆಲ್ಲ ಏನತ್ಕೊಂಡ್ಬಿಟ್ರು, ಅಬ್ಬ ಈ ಕಂಸ ಬಹಳ ವೀರೋತ್ತಂಸ, ಉತ್ತಮನಾದ ವೀರ, ಎಷ್ಟು ಶೌರ್ಯ ಇವನಿಗೆ, ಆ ಕೃಷ್ಣನ್ನ ಎದುರಿಸ್ತಾ ಇದ್ದಾನೆ ಅಂತ ಅವನ ಕಡೆಯವರೆಲ್ಲರೂ ಕೂಡ ಅವನಿಗೆ ಜಯ ಜಯಕಾರಗಳು ಹಾಕ್ಕೊಂಡು ಆನಂದ ಪಡ್ತಾ ಇದ್ದಾರೆ. ಪಕ್ಷೀಂದ್ರುಂಡುರಗಂಬು ಪಟ್ಟುವಿದಂ ಪಕ್ಷೀಂದ್ರುಂಡುರಗಂಬು ಪಟ್ಟುವಿದಂ ಒಪ್ಪನ್ ಗೇಶಬಂದಂಬು ಲೋಕ ಕ್ಷೋಭಂಬುಗಂಬೆಟ್ಟಿ ಮೌಳಿ ಮಳುಲಾ ಕಲ್ಪಾಂತ ವೇಳಾ ಪತನ್ ನಕ್ಷತ್ರಂಬುಲ ಭಂಗಿರಾಲ
రణసన్నాహంబుడిందించి రంగక్షోణిం బడంద్రోచెంగృష్ణుండు వెసన్ గంసున్ నృపోత్తం సూనిన్ గంసున్ నృపోత్తం సునిన్ ರಂಗಕ್ಷೋಣಿಂ ಬಡಂದ್ರೋಚೆ. ಮಂಟಪದ ಮೇಲಕ್ಕೆ ಎಗರಿದಂತಹ ಶ್ರೀಕೃಷ್ಣ ಪಕ್ಷೀಂದ್ರ ಅಂದರೆ ಪಕ್ಷಿಗಳ ರಾಜನಾದಂತಹ ಗರುತ್ಮಂತ ಒಂದು ಉರಗವನ್ನ ಸರ್ಪವನ್ನ ಹಿಡಿಯುವ ರೀತಿ ಆ ಕಂಸನ ಕೇಶಗಳನ್ನ ಜುಟ್ಟನ್ನು ಹಿಡಿದ. ಪಕ್ಷೀಂದ್ರುಂಡು ರಗಂಬು ಬಟ್ಟುವಿದ ಮೊಪ್ಪನ್ ಗೇಶಬಂದಂಬು ಲೋಕ ಕ್ಷೋಭಂಬುಗ ಬಟ್ಟಿ ಅವನ ಜುಟ್ಟು ಹಿಡಿದು ಎಳೆದ ತಕ್ಷಣ ಅವನ ಅಹಂಕಾರದ ಪ್ರತೀಕವಾದಂತಹ ಅವನ ಕಿರೀಟದಲ್ಲಿದ್ದಂತಹ ಅಮೂಲ್ಯ ಮಣಿಗಳು ಎಲ್ಲವೂ ಚೆಲ್ಲಾಚೆದರಾಗಿ ಬಿದ್ದು ಹೋದವು. ಆ ಆ ಕಿರೀಟದಲ್ಲಿದ್ದಂತಹ ಆ ಮುತ್ತುಗಳು ರತ್ನಗಳು ಎಲ್ಲ ಜಳ 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 ಹೇಗೆ ನೆಲಕ್ಕೆ ಬಿದ್ವಪ್ಪ ಅಂದರೆ ಆ ಕಲ್ಪಾಂತ ವೇಳಾಪತನ್ ನಕ್ಷತ್ರಂಬುಲ ಭಂಗಿ. ಪ್ರಳಯ ಕಾಲದಲ್ಲಿ ಆಕಾಶದಿಂದ ನಕ್ಷತ್ರಗಳೆಲ್ಲ ದಬ 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 ಉರುಳು ಹೋಗ್ತಂತೆ. ಆ ರೀತಿಯಾಗಿ ಕಂಸನ ಶಿರಸ್ಸಿನಲ್ಲಿದ್ದಂತಹ ರಾಜಲಾಂಛನವಾದಂತಹ ಕಿರೀಟ ಯಾವಾಗಾದರೆ ಭಗವಂತ ಕೃಷ್ಣ ಅವನ ಕೇಶವನ್ನು ಹಿಡಿದು ಎಳೆದ್ನೋ ಆ ಕಿರೀಟದಲ್ಲಿದ್ದ ಮಣಿಗಳು ಎಲ್ಲವೂ ಕೂಡ ಕಾಂತಿ ವಿಹೀನವಾಗಿ ನೆಲಕ್ಕೆ ಬಿದ್ದು ಹೋದವು. ಎಲ್ಲ ಬಿದ್ದು ಹೋದವು. ಪಕ್ಷೀಂದ್ರುಂಡು ರಗಂಬು ಬಟ್ಟುವಿದ ಮೊಪ್ಪನ್ ಗೇಶಬಂದಂಬು ಲೋಕ ಕ್ಷೋಭಂಬುಗ ಬಟ್ಟಿ ಮೌಳಿಮಣುಲ ಆಕಲ್ಪಾಂತ ವೇಳಾ ಪತನ್ನಕ್ಷತ್ರಂಬುಲ ಭಂಗಿ ರಾಲ ರಣಸನ್ನಾಹಂಬುಡಿಂದಿಂಚಿ. ಅವನ ಯುದ್ಧ ಸನ್ನಾಹ ಮಾಡ್ಕೊಂಡು ಎದ್ದು ನಿಂತಿದ್ನಲ್ಲ ಆ ಕಂಸ, ಅವನ ರಣಸನ್ನಾಹವನ್ನ ದಿಂದಿಂಚಿ ಅಡಗಿಸಿಬಿಟ್ಟ. ಕೃಷ್ಣ ಜುಟ್ಟು ಹಿಡಿದ ತಕ್ಷಣ ಅವನ ಕಂಸನ ರಣೋತ್ಸಾಹವೆಲ್ಲ ಅಡಗಿ ಹೋಯಿತು. ರಂಗಕ್ಷೋಣಿಂ ಬಡಂದ್ರೋಚೆಂ ಕೃಷ್ಣುಂಡು ವ್ಯಸನ್ ಗಂಸುನ್ ನೃಪೋತ್ತಂಸುನಿನ್. ಆ ಕಂಸನನ್ನ ಅವನ ಯುದ್ಧ ಸನ್ನಾಹವನ್ನು ಅಡಗಿಸಿ ಆ ಕ್ಷತ್ರ ಕುಲಾವತಂಸನಾದಂತಹ ಕಂಸನನ್ನ ಯದುವಲ್ಲಭನಾದಂತಹ ಶ್ರೀಕೃಷ್ಣ ಆ ಮಲ್ಲ ರಂಗಸ್ಥಳದ ಮೇಲಕ್ಕೆ ಎಳೆದು ಬಿಸಾಕ್ತ. ರಂಗಕ್ಷೋಣಿ ನೆಲಕ್ಕೆ ಎಳೆದು ಬಿಸಾಕಿದ. ನೆಲದ ಮೇಲೆ ಬಿದ್ದ ಅಂದ್ರೇ ಆಯ್ತು, ಅವನ ಕತೆ ಪಂಚತ್ವವನ್ನು ಹೊಂದಿದ ಅನ್ನೋ ರೀತಿಯಲ್ಲಿ ಎಳೆದು ಬಿಸಾಕಿದ. ಮಂಚಾಗ್ರಂಬುನನುಂಡಿ ರಂಗಧರಣಿ ಮದ್ಯಂಬುನಂ ಗೂಲಿ ಏ ಸಂಚಾರಂಬುನು ಲೇಖ ಚಿಕ್ಕಿ ಜನುಲಾಶ್ಚರ್ಯಂಬುನುಂ ಬೊಂದಂಗ ಬಂಜತ್ವಂಬುನು ಬೊಂದಿಯುನ್ನ ವಿಮತುನ್ பத்மாக்ஷுண்டீர்ச்சென் வடின் பஞ்சாஸ்யம்பு கஜம்பு நீட்சு பகிதின் ಬಾಹುಬಲೋಲ್ಲಾಸಿಯೇ. ಆ ಮಂಚಾಗ್ರದಿಂದ ರಂಗಸ್ಥಳದ ಮಧ್ಯಕ್ಕೆ ಯಾವಾಗಾದರೆ ಕೃಷ್ಣ ಕಂಸನ ಜುಟ್ಟು ಹಿಡಿದು ಎಳೆದು ಬಿಸಾಕದ್ನೋ ತಕ್ಷಣ ಅವನು ನಿಶ್ಚೇಷ್ಟಿತನಾದ. ಏ ಸಂಚಾರಂಬುನು ಲೇಖ ಮಂಚಾಗ್ರಂಬುನು ನುಂಡಿ ರಂಗಧರಣಿ ಮಧ್ಯಂಬುನಂ ಗೂಲಿ ಏ ಸಂಚಾರಂಬುನು ಲೇಖ ಚಿಕ್ಕಿ. ಎಳೆದು ಬಿಸಾಕಿದ ತಕ್ಷಣ ಅವನು ನಿಶ್ಚೇಷ್ಟಿತನಾದ ಕಂಸ. ಅದನ್ನು ಕಂಡಂತ ಜನರಿಗೆಲ್ಲ ಆಶ್ಚರ್ಯ. ಜನುಲು ಆಶ್ಚರ್ಯಂಬುನು ಬೊಂದಂಗ ಪಂಚತ್ವಂಬುನು ಬೊಂದಿಯುನ್ನ ವಿಮತುನ್. ಅಷ್ಟರೊಳಗೆ ಅವನು ಗತಪ್ರಾಣನಾದ ಕಂಸ ಪಂಚತ್ವವನ್ನು ಹೊಂದಿದ. ಅಂತಹ ಆ ವಿಮತನಾದಂಥ ಅಂದ್ರೆ ಅಧರ್ಮಿಯಾದಂತಹ ಕ್ರೂರಿಯಾದಂತಹ ಕಂಸನನ್ನ ಪದ್ಮಾಕ್ಷನಾದಂಥ ಆ ವಾಸುದೇವ ಈಡ್ಚಿನ್ ವಡಿನ್ ಕ್ರೋಧದಿಂದ ಕೋಪಗೊಂಡು ಮತ್ತೆ ರಭಸವಾಗಿ ಎಳೆದಾಡಿದ ಕೃಷ್ಣ ಪಂಚಾಸ್ಯಂಬು ಗಜಂಬು ನೀಡ್ಚು ಪಗಿದಿನ್ ಬಾಹುಬಲೋಲ್ಲಾಸಿಯೈ. ಇವನಲ್ಲಿ ಉಕ್ಕಿ ಬಂದಂತಹ ಅಂದ್ರೆ ಆ ರಣೋತ್ಸಾಹ, ತನ್ನ ಬಾಹುಬಲದಿಂದ ಉದ್ದೀಪಿತನಾದಂತಹ ಶ್ರೀಕೃಷ್ಣ
ಸಿಂಹ ಆನೆಯನ್ನ ಎಳೆದಾಡೋ ರೀತಿಯಲ್ಲಿ, ಆನೆ ಎಷ್ಟೇ ಶಕ್ತಿ ಇರಲಿ ಸಿಂಹದ ಮುಂದೆ ಅದರ ಬಲ ನಡೆಯೋದಿಲ್ಲ. ಆ ರೀತಿ ಪಂಚಾಸ್ಯಂಬು ಗಜಂಬು ನೀಡ್ಚು ಪಗಿದಿನ್ ಪದ್ಮಾಕ್ಷುಂಡೀಡ್ಚೆನ್ ಆ ಗತ ಪ್ರಾಣನಾದಂತಹ ಕಂಸನನ್ನ ಹಿಡಿದು ಆ ಮಲ್ಲ ರಂಗಸ್ಥಳದ ತುಂಬ ಎಳೆದಾಡಿದ ಶ್ರೀಕೃಷ್ಣ. ರೋಷ ಪ್ರಮೋದ ನಿದ್ರಾ ಭಾಷಾಶನ ಪಾನಗತುಲಂ ಬಾಯಕ ಚಕ್ರಿಂ ದೋಷಗತಿಂಜೂಚಿಯೈನ ಚಕ್ರಿನ್ ದೋಷಗತಿಂಜೂಚಿಯೈನ ವಿಶೇಷಗತಿಂ ವಿಶೇಷಗತಿಂಗಂ ಸುಂಡತ ನಿಜಂದೇ ನರೇಂದ್ರ. ಹೇ ಪರೀಕ್ಷಿತ್ ಮಹಾರಾಜ, ಆ ಕಂಸ ತನ್ನಲ್ಲಿ ಉಕ್ಕಿ ಬಂದಂತಹ ರೋಷದ ಸಮಯದಲ್ಲಿ, ಆನಂದವಾಗಿದ್ದಂಥ ಕ್ಷಣದಲ್ಲೂ ಕೂಡ ಇವಾಗ ಇಷ್ಟ ಆನಂದವಾಗಿದ್ದೀನಿ, ಆ ಕೃಷ್ಣ ಎಲ್ಲಿದ್ದಾನೋ ನನ್ನನ್ನು ಕೊಲ್ಲಲಿಕ್ಕೆ ಬರೋಕ್ಕೆ ಮುಂಚೆ ಅವನನ್ನು ಕೊಂದು ಬಿಡಬೇಕು ಅನ್ನತಕ್ಕಂತಹ ಯೋಚನೆ ಅವನಿಗೆ. ನಿದ್ರೆಯಲ್ಲೂ ಕೂಡ ಕೃಷ್ಣನ ಕನವರಿಕೆ. ಭಾಷಾ ಬೇರೆಯವರೊಂದಿಗೆ ಸಂಭಾಷಣೆ ಮಾಡುವಾಗಲೂ ಅವನ ಅಂತರಂಗದಲ್ಲಿ ಕೃಷ್ಣನ ಬಗ್ಗೆ ಒಂದು ಯೋಚನೆ ಹೋಗ್ತಾ ಇರ್ತದೆ. ಅಶನ ಪಾನಗತುಲನ್, ಊಟ ಮಾಡುವಾಗ, ನಿದ್ದೆ ಮಾಡುವಾಗ, ನೀರು ಕುಡಿಯತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಕ್ಷಣವೂ ಅನುಕ್ಷಣ, ಕ್ಷಣ ಕ್ಷಣಂ ಅನುಕ್ಷಣಂ ಅಂದ ಹಾಗೆ ಒಂದು ಕ್ಷಣ ಕೂಡ ಮರೆಯದೆ ಚಕ್ರಿನ್ ದೋಷಗತಿಂಜೂಚಿಯೇನ, ಆ ಶ್ರೀಕೃಷ್ಣನನ್ನ ದ್ವೇಷ ಬುದ್ಧಿಯಿಂದ, ಅವರೆಡೆಗಿನ ಕ್ರೌರ್ಯದ ಬುದ್ಧಿಯಿಂದ ಆದರೂ ಕೂಡ ಪ್ರತಿ ಕ್ಷಣವೂ ನೆನೆದದ್ದರಿಂದ ಆ ಕಂಸ ವಿಶೇಷ ಗತಿಯನ್ನ ಹೊಂದಿದ. ಅವನು ಆ ಭಗವಂತ ತನ್ನನ್ನು ಕೊಂದ ತಕ್ಷಣ ಆ ಭಗವಂತನನ್ನೇ ಹೊಂದಿಬಿಟ್ಟ ಆ ಕಂಸ. ಕಂಸೋಪಿ ಕೃಷ್ಣೇನ ಜಗತ್ರಯೈಕ ನಿವಾಸಭೂತೇನ ನಿಪಾತ್ಯ ಸೋಧಃ ತೇನಾತ್ಮತಂತ್ರೇಣ ಚ ಪೀಡಿತೋ ಅಸುಂ ತತ್ಯಾಜ ರಾಜನ್ ನಿಮಿಷಾಂತರೇಣ. ಭೂತಾವಾಸೋ ವಾಸುದೇವ ಅನ್ನತಕ್ಕಂತಹ ತತ್ವ ರೂಪನಾಗಿರ್ತಕ್ಕಂತಹ ಆ ವಾಸುದೇವ ಕೃಷ್ಣನಿಂದ ಆ ರಂಗಸ್ಥಳದ ನೆಲದ ಮೇಲೆ ಎಳೆದು ಬೀಳಿಸಿದ ತಕ್ಷಣ ಕಂಸ ತನ್ನ ಪ್ರಾಣಗಳನ್ನು, ಆಸುಂ ಅಂತಂದ್ರೆ ತನ್ನ ಪ್ರಾಣಗಳನ್ನು ತ್ಯಜಿಸಿದ. ಇದಕ್ಕೆ ಒಂದು ಅತ್ಯಂತ ಸುಂದರವಾದ ವಿವರಣೆಯನ್ನ ಈ ಭಾಗವತದ ಕನ್ನಡದ ಅವತರಣಿಕೆ, ಭಾಗವತ ಚಕೋರ ಚಂದ್ರಿಕೆ ಅನ್ನತಕ್ಕಂತಹ ಗ್ರಂಥ, ಆಸ್ಥಾನ ವಿದ್ವಾಂಸರಾಗಿದ್ದಂತಹ ಪೂಜ್ಯ ದಿವಂಗತ ಶ್ರೀ ಮೋಟಗಾನಹಳ್ಳಿ ರಾಮಶೇಷ ಶಾಸ್ತ್ರಿಗಳಿಂದ ರಚಿತವಾಗಿರ್ತಕ್ಕಂಥದ್ದು. ಅದರಲ್ಲಿ ಅವರು ಯಾವ ವಿವರಣೆ ಕೊಟ್ಟಿದ್ದಾರಪ್ಪ ಅಂದರೆ, ಕಂಸನಲ್ಲಿ ನೆಲೆಸಿದ್ದಂತಹ ಸಾತ್ವಿಕ ಜೀವ, ಅಂದರೆ ಅವನಲ್ಲಿದ್ದಂತಹ ಸತ್ವಗುಣದ ಅಂಶ ಸಂಸಾರಾವಸ್ಥೆಯಲ್ಲಿ ಆ ದೈತ್ಯನಿಗೆ ಹೆದರಿ ನಿರಂತರವೂ ಭಗವಂತನನ್ನೇ ಸ್ಮರಣೆ ಮಾಡ್ತಾ ಇತ್ತು. ಅಂದರೆ ಕೂತಾಗ, ಎದ್ದಾಗ, ನಿಂತಾಗ, ಮಲಗಿದಾಗ, ಊಟ ಮಾಡುವಾಗ, ಭಾಷಣ ಮಾಡುವಾಗ ಪ್ರತಿಯೊಂದರಲ್ಲೂ ಅವನನ್ನೇ, ಭಗವಂತನನ್ನೇ ಧ್ಯಾನಿಸ್ತಾ ಇದ್ದಿದ್ದರಿಂದ ಅವನ ಮರಣ ಸಮಯದಲ್ಲಿ ಭಗವಂತ ಎದುರಿಗೆ ಬಂದ. ಆ ಚಕ್ರಾಯುಧನಾದಂಥ ಶ್ರೀಹರಿಯ ರೂಪವನ್ನು ಕಂಡು ತಕ್ಷಣವೇ ಅವನು ಮೋಕ್ಷ ಪಡೆದ. ಅದೇ ಕಂಸನಲ್ಲಿದ್ದಂಥ ತಾಮಸ ಜೀವನಾದರೂ ಅವನಿಗೆ ಹೇಗಾಯಿತು, ತಾಮಸ ಜೀವಕ್ಕೆ ಏನಾಯ್ತಪ್ಪ ಅಂತಂದರೆ, ಭ್ರಾಂತಿ ಅಂತಂದರೆ ವಿಶ್ವವನ್ನೆಲ್ಲವನ್ನೂ ಮೋಹಗೊಳಿಸ್ತಕ್ಕಂತಹ ಒಂದು ಮೋಹನ ಶಕ್ತಿ, ವಿಷ್ಣುವಿನ ಮೋಹನ ಶಕ್ತಿ ಇತ್ತಲ್ಲ, ಅದನ್ನೇ ಆಯುಧವಾಗುಳ್ಳಂತಹ ತಮೋದೇವತೆಯ ರೂಪದಂತೆ ಕಂಡ ಕೃಷ್ಣ ತಕ್ಷಣ ಅವನು ಮೋಕ್ಷವನ್ನು ಪಡೆದ ಅನ್ನತಕ್ಕಂತಹ ಒಂದು ವಿವರಣೆಯನ್ನ ನೀಡಿದ್ದಾರೆ. ಆ ಸಮಯಂಬುನ ಗೋಪಾಲುಂಡೊಕ್ಕಂಡದ್ದಿರ ಭೂಪಾಲಕುಂಜೆಂಪೆ వీనింబుడుముండి తద్రూపాలస్య ములేలని తాపాలఘురోషు లగుచు దర్పోద్దతులై నెగ్రోదుండును గకుండును మొదలుగా నానాయుధానేక సామగ్రిన్ గంసుని సోదరుల్ గవియుడున్ మాద్యద్గజేంద్రాభుండై యుగ్రుండై పరిగాయుధోల్లసితుండై ఎండుండ చెండాడి ಕಾಲಾಗ್ರಕ್ಷೋಣಿಗಿಂಬಂಚರಾಮುಂಡು ಗರೀಯಸ್ತೇಮುಂಡೈ ಬಾರ್ಲನ್. ಆ ಸಮಯದಲ್ಲಿ ಕಂಸನ ಸೋದರರು ಇದ್ದರು. ನೆಗ್ರೋಧ, ಗಹ್ವ ಮುಂತಾದಂತಹ 8 ಜನ ಸೋದರರು.
ಅವರು ಹಬ್ಬ ಗೋಪಾಲುಂಡೊಕ್ಕಂಡು ಅದ್ದಿರ ಆ ನೋಡ್ದಿಯಾ, ಒಬ್ಬ ಗೋಲ್ಲ ಬಾಲಕ ಪ್ರಭುವನ್ನ ಸಂಹಾರ ಮಾಡಿಬಿಟ್ಟ. ಭೂಪಾಲಕನ್ ಜಂಪೆನ್ ನೋಡಿದ್ಯಾ, ಪ್ರಭುವನ್ನ ಕೊಂದಿದ್ದಾನಲ್ಲ ಇವನು. ವೀನಿಂ ಬೊಡುವಂ ಏತದ್ರೂಪಾಲಸ್ಯ ಮುಲೇಲನಿ. ಇಷ್ಟು ಆಶ್ಚರ್ಯ, ಇವನನ್ನ ಈಗಲೇ ಸುತ್ತುವರಿಯಿರಿ, ಅವನ ಮೇಲೆ ಬೀಳೋಣ. ಇಷ್ಟು ಇನ್ನ ಏಕ ಆಲಸ್ಯ ನಮಗೆ. ಏತದ್ರೂಪಾಲಸ್ಯ ಮುಲೇಲ ಇನಿ ತಾಪಾಲಘು ರೋಷ ಲಘುಚು ದರ್ಪೋದ್ಧತುಲೈ. ಪರಿತಾಪದಿಂದ ಹೆಚ್ಚಾದಂತಹ ಕೋಪದಿಂದ ಬಂದರು ಅವರೆಲ್ಲರೂ, ಕಂಸನ ಸಹೋದರರು. ನೆಗ್ರೋಧ, ಗಹ್ವ ಮುಂತಾದವರು ನಾನಾಯುಧಾನೇಕ ಸಾಮಗ್ರಿನ್, ಬೇರೆ ಬೇರೆ ವಿಧವಾದಂಥ ಆಯುಧಗಳನ್ನೆಲ್ಲ, ಯುದ್ಧ ಸಾಮಗ್ರಿಗಳನ್ನೆಲ್ಲ ಧರಿಸ್ಬಿಟ್ಟಿದ್ದಾರೆ. ಒಬ್ಬ ಪರಿಗಾಯುಧ, ಒಬ್ಬ ಕತ್ತಿ, ಅದು ಇದು ಬಲ್ಲೆ ಭರ್ಜಿ ಎಲ್ಲ ತೆಗೆದುಕೊಂಡು ಬರ್ತಾ ಇದ್ದಾರೆ ಕಂಸನ ಸೋದರರು. ಅವರು ಗವಿಯುಡನ್, ಅವರು ಸುತ್ತುವರಿತಾ ಇದ್ದಾರೆ ಎಂದದನ್ನ ಕಂಡ ತಕ್ಷಣ ಮಾದ್ಯತ್ ಗಜೇಂದ್ರಾಭುಂಡೈ, ಮಾದ್ಯತ್ ಮದ ತುಂಬಿದ ಶ್ರೇಷ್ಠ ಗಜರಾಜನಂತೆ ಉಗ್ರವಾಗಿ ಎದುರು ನಿಂತ ಬಲರಾಮ, ಉಗ್ರುಂಡೈ ಪರಿಗಾಯುಧೋಲ್ಲಸಿತುಂಡೈ, ತನ್ನ ಪರಿಗಾಯುಧವನ್ನ ಧರಿಸಿ ಯೊಂಡೊಂಡ ಚೆಂಡಾಡಿ ಕಾಲಾಗ್ರಕ್ಷೋಣಿಗಿಂಬಂಚೆ ರಾಮುಡು. ಒಬ್ಬೊಬ್ಬರನ್ನ ಅವರೆಲ್ಲರನ್ನು ಸದೆ ಬಡಿದು ಕಾಲಾಗ್ರಕ್ಷೋಣಿಕೆ ಅಂತಂದ್ರೆ ಕಾಲನ ಒಂದು ಅಗ್ರಕ್ಷೋಣಿಕೆ, ರೌದ್ರಮೂರ್ತಿಯಾದಂಥ ಬಲರಾಮ ಪರಿಗಹ ಅನ್ನತಕ್ಕಂಥ ಆಯುಧವನ್ನು ಧರಿಸಿ ಮಾತಂಗದಂತೆ ಆ ಕಂಸನ ಸೋದರರನ್ನೆಲ್ಲ ಚೆಂಡಾಡಿ, ಒಬ್ಬೊಬ್ಬರನ್ನು ಚೆಂಡಾಡಿ ಯಮನ ಸನ್ನಿಧಿಗೆ ಕಳಿಸಿದ. ಗರೀಯಸ್ಥೇಮುಂಡೈ ಬಾರುಲನ್ನು, ಗರೀಯಸ್ಥೇಮ ಹೆಚ್ಚಾದ ತನ್ನ ಪ್ರತಾಪಗಳಿಂದ ಆ ಬಲರಾಮ ಕಂಸನ ಸಹೋದರರನ್ನೆಲ್ಲರನ್ನೂ ಕೂಡ ಯಮಸದನಕ್ಕೆ ಅಟ್ಟಿದ. ಆ ಯವ್ವಸರಂಬುನ ಜೇತುಲದಾಳ ಮೂಲೋತ್ತು ಜೇತೋ ಮೋದಂಬುತೋಡ, ಜೇತುಲದಾಳ ಮೂಲೋತ್ತು ಜೇತೋ ಮೋದಂಬುತೋಡ, ಸಿಗಮುಡಿ ಬೀಡ ಬಾತರಲಾಡುಚು ಮಿಂಟನು ಗೀತಮುನಾರದುಂಡು ಪಡೆ. ಕೃಷ್ಣ 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 ಎನೋಚು ವಾರಿಜವರುದ್ರದುಲು ಭೂರಿ ಕುಸುಮ ವೃಷ್ಟಿ ಗುರಿಸಿ ಪೊಗಡಿರಿ ಕೃಷ್ಣುನ್, ಪೊಗಡಿರಿ ಕೃಷ್ಣುನ್. ವಾರಿಜವರುದ್ರದುಲು ಭೂರಿ ಕುಸುಮ ವೃಷ್ಟಿ ಗುರಿಸಿ ಪೊಗಡಿರಿ ಕೃಷ್ಣುನ್, ಪೊಗಡಿರಿ ಕೃಷ್ಣುನ್. ಬೇರುಲು ಮ್ರೋಸೆನು ನಿರ್ಚರ ನಾರುಲು ದಿವಿನಾಡಿರಧಿಕ ನಟನ ಮೂಲ, ಬೇರುಲು ಮ್ರೋಸೆನು ನಿರ್ಜರ ನಾರುಲು ದಿವಿನಾಡಿರಧಿಕ ನಟನ ಮೂಲ ನೃಪ. ಆ ಯವ್ವಸರಂಬುನ ಆ ಕೃಷ್ಣ ಭಗವಂತ ಕಂಸನನ್ನ ಕೊಂದ ನಂತರ ಬಲರಾಮ ಅವನ ಸಹೋದರರನ್ನ ನಿಮಿಷ ಮಾತ್ರದಲ್ಲಿ ಚೆಂಡಾಡಿದಾಗ, ಅವರ ರುಂಡಗಳನ್ನು ಚೆಂಡಾಡಿದಾಗ ಅತ್ಯಂತ ಆನಂದವಾಯಿತು ಲೋಕಕ್ಕೆಲ್ಲವೂ ಕೂಡ. ಆ ನಾರಾಯಣನ ಪರಮ ಭಕ್ತರಾದಂತಹ ಭಾಗವತೋತ್ತಮರಾದಂತಹ ನಾರದರು ಚೇತುಳ ದಾಳಮುಲೊತ್ತುಚು, ದಾಳ ಅಂದ್ರೆ ತಾಳಮುಲೊತ್ತುಚು, ಕೈಯಲ್ಲಿ ಕೃಷ್ಣ 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 ಅಂತ ವಿಠ್ಠಲ 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 ಅಂತ ಮಾಡ್ತಾರೆ ನೋಡಿ ಭಜನೆ. ಆ ರೀತಿಯಾಗಿ ಕೃಷ್ಣ 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 ಅಂತ ಕೈಯಲ್ಲಿ ತಾಳಗಳನ್ನ ಒತ್ತಾ ಇದ್ದಾರೆ. ಜೇತೋಮದಂಬುತೋಡ, ಅವರ ಮನಸ್ಸಿಗೆ ಲೋಕಕ್ಷೇಮವನ್ನ ಕೋರತಕ್ಕಂತಹ ದೇವರ್ಷಿಗಳಾದಂತಹ ಅವರಿಗೆ ದುಷ್ಟ ಶಿಕ್ಷಣವಾದರೆ ಅತ್ಯಂತ ಮನಸ್ಸಿಗೆ ಆನಂದ. ಅವರು ತಮ್ಮ ಚೇತೋ ಮೋದಂಬುತೋಡ ಸಿಗಮುಡಿ ವೀರನ್, ಕಟ್ಟಿದಂತ ತುರುಬು ಬಿಚ್ಚಿಕೊಂಡು ಹೋಯ್ತು, ಆನಂದದಿಂದ ಕುಣಿತಾ ಇದ್ದಾರೆ. ಬಾತರಲಾಡುಚು ಮಿಂಟನು, ಆಕಾಶದಲ್ಲಿ ಆನಂದದಿಂದ ನರ್ತನ ಮಾಡ್ತಾ ಇದ್ದಾರೆ ಆ ಭಾಗವತೋತ್ತಮರಾದಂತಹ ಶ್ರೀ ನಾರದ ಮಹರ್ಷಿಗಳು. ಗೀತಮು ನಾರದುಂಡು ಪಾಡೆ ಕೃಷ್ಣ ಎನುಚನ್, ಕೃಷ್ಣ 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 ಅಂತ ಆನಂದವಾಗಿ
ತಾಳಗಳನ್ನು ಹಾಕ್ತಾ ಆನಂದವಾಗಿ ಕುಣಿದು ನರ್ತನ ಮಾಡ್ತಾ ಇದ್ದಾರೆ, ಕೃಷ್ಣ ಜಪವನ್ನು ಮಾಡ್ತಾ ಇದ್ದಾರೆ, ಕೃಷ್ಣ ನಾಮವನ್ನ ಉಚ್ಚರಿಸುತ್ತಾ ಕುಣಿತಾ ಇದ್ದಾರೆ ಆ ಆಕಾಶದಲ್ಲಿ ನಾರದ ಮಹರ್ಷಿಗಳು. ವಾರಿಜಭವರುದ್ರಾದುಲು ಭೂರಿ ಕುಸುಮ ವೃಷ್ಟಿ ಗುರಿಸಿ ಪೊಗಡಿರಿ ಕೃಷ್ಣ. ಬ್ರಹ್ಮ ರುದ್ರ ದೇವಾನುದೇವತೆಗಳು ಇಂದ್ರರು ಎಲ್ಲರೂ ಭೂರಿ ಕುಸುಮ ವೃಷ್ಟಿ ಗುರಿಸಿರಿ, ಹೆಚ್ಚಾದಂತಹ ಪುಷ್ಪವೃಷ್ಟಿಯನ್ನ ಆಕಾಶದಿಂದ ಸುರಿತಾ ಇದ್ದಾರೆ, ವರ್ಷಿಸ್ತಾ ಇದ್ದಾರೆ. ಬೇರುಲು ಮ್ರೋಗೆನು, ಆಕಾಶದಿಂದ ದೇವದುಂದುಬಿಗಳು ಮುರಿತಾ ಇದೆ. ನಿರ್ಜರನಾರುಲು ದಿವಿನಾಡಿರಿ, ನಿರ್ಜರನಾರುಲು ಅಂದ್ರೆ ಅಪ್ಸರಸೆಯರು ಗಂಧರ್ವರು ಎಲ್ಲರೂ ಕೂಡ ಆಕಾಶದಲ್ಲಿ ನರ್ತನ ಮಾಡ್ತಾ ಇದ್ದಾರೆ, ಆನಂದ ನರ್ತನವನ್ನ ಮಾಡ್ತಾ ಇದ್ದಾರೆ. ಅಧಿಕ ನಟನ ಮೂಲನೃಪ ನೋಡಿ, ಕಂಸವಧೆಯನ್ನ ಓದುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗುಡುಗು ಮೊಳಗುತ್ತಾ ಇದೆ ಒಳ್ಳೆ ಭೇರಿಗಳ ರೀತಿಯಲ್ಲಿ. ಆಕಾಶದಿಂದ ಕುಸುಮ ವೃಷ್ಟಿಯನ್ನು ಸುರಿಸ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಆನಂದ ವರ್ಷಣ ಅಂದರೆ ಮಳೆ ಬರ್ತಾ ಇದೆ. ಅಷ್ಟು ಆಗ ಆ ಸಂದರ್ಭದಲ್ಲಿ ಪ್ರಪಂಚಕ್ಕೆಲ್ಲವೂ ಕೂಡ ಆನಂದ ಉಂಟಾಯಿತು ಅಂತ. ಗಂಸಾದುಲ ಕಾಂತಲು ಭರ್ತೃ ಮರಣ ದುಃಖಾಕ್ರಾಂತಲ ಏಕರಂಬುಲ ಶಿರಂಬುಲು ಮೋದು ಕೊನುಚು ನಷ್ಟು ಧಾರಾಪರಿಷಿಕ್ತವದನಲೈ ಸದನಂಬುಲು వెలువడి వచ్చి వీరశయ్యానిద్రతులైన విపులం గౌగిలించు కొనసు స్వరంబుల విలపించిరి ಅಂದು ಗಂಸಭಾರ್ಯಲಿಟ್ಟನಿರಿ. ಆ ರಾಕ್ಷಸರ ಪತ್ನಿಯರಾದರೇನು ಪತಿವ್ರತೆಯರು ಪಾಪ, ಆ ಕಂಸ ಹಾಗೂ ಅವನ ಸಹೋದರರ ಕಾಂತಿಯರು ಭರ್ತೃಮರಣ ದುಃಖದಿಂದ ಆಕ್ರಾಂತಿತರಾಗಿದ್ದಾರೆ ಪಾಪ. ಕರಂಬುಲ ಶಿರಂಬುಲು ಮೋದು ಕುನುಚು, ತಲೆ ತಲೆ ಚೆಚ್ಕೋತಾ ಇದ್ದಾರೆ, ಎದೆ ಚೆಚ್ಕೋತಾ ಇದ್ದಾರೆ. ಆ ಪ್ರಿಯ, ಅಯ್ಯೋ ನಮ್ಮ ಪತಿಗಳು ಮಡಿದು ಬಿತ್ತಿದ್ದಾರಲ್ಲ ಅಂತ ಪಾಪ ಅಷ್ಟು ದುಃಖಿತರಾಗಿದ್ದಾರೆ ಆ ಸ್ತ್ರೀಯರು. ಅಶ್ರುಧಾರಾ ಪರಿಷಿಕ್ತವದನಲೈ ಸತಂಲಂಬುಲು వెలువడి వచ్చి, ಅವರು ಪಾಪ ಅವರ ಅಂತಃಪುರಗಳನ್ನ ಅರಮನೆಗಳನ್ನ ಬಿಟ್ಟು ಬಂದಂತಹವರೇ ಎಲ್ಲ ಮಹಾಪತಿವ್ರತೆಯರಾದಂತಹವರು. ಕಣ್ಣೀರಿನಿಂದ ಅವರ ಮುಖವೆಲ್ಲ ತೊಯ್ದು ಹೋಗಿದೆ. ಆ ಸದನಗಳನ್ನ ಬಿಟ್ಟು ಬಂದು ವೀರಶಯ್ಯ ನಿದ್ರತುಲೈನ ವಿಪುಲಂಗೌಗಿಲಿಂಚುಕೊನಿ, ಪಾಪ ಅಲ್ಲಿ ಬಿದ್ದು ಮಡದಂತಹ ತಮ್ಮ ಪತಿಗಳನ್ನ ಆಲಂಗಿಸಿಕೊಂಡು ಸುಸ್ವರಂಬುಲ ವಿಲಪಿಂಚಿರಿ ಅಂದು ಗಂಸಭಾರ್ಯಲಿಟ್ಟನಿರಿ. ಸುಸ್ವರಂಬುಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಸುಸ್ವರದಿಂದ ಅವರು ಅಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಕಂಸ ಮತ್ತು ಅವನ ಸಹೋದರರ ಭಾರ್ಯೆಯರು ಅವರು ಒಂದು ಧರ್ಮ ಸೂಕ್ಷ್ಮವನ್ನ ಹೇಳ್ತಾ ಇದ್ದಾರೆ. ತಮ್ಮ ಪತಿಗಳು ಬೇರೆಯವ್ರನ್ನ ಹಿಂಸಿಸ್ತಾ ಇದ್ರೆ ಈ ಗತಿ ಬರ್ತಾ ಇರ್ಲಿಲ್ಲ ಅನ್ನತಕ್ಕಂತಹ ಒಂದು ಧರ್ಮ ದೃಷ್ಟಿ ಅವರಲ್ಲಿದೆ, ಅದು ಮುಂದೆ ಬರುತ್ತೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಮಧುರ ಸ್ವರದಲ್ಲಿ ಹತ್ರು, ರಮಣೀಯವಾದ ಸುಸ್ವರದಲ್ಲಿ ಹತ್ರು ಅಂತ. ಮೂಲ ಭಾಗವತದಲ್ಲೂ ಕೂಡ ಅದೇ ರೀತಿಯಾದಂತಹ ಪದವನ್ನ ಬಳಸಿದ್ದಾರೆ. ಗೋಪಾಲ ಸಿಂಹಂಬು ಕೋಪಿಂಚಿ ವೇಳ್ಬಡಿ ನೀನು ಗಜೇಂದ್ರುನಿ ಭಂಗಿ ನೀಡುಗೂಲ್ಚೆ ಯಾದವೇಂದ್ರ ನಿಲಮಾಭೀಲ ಜವಮುಲ ನೀನು ಮಹೀಜಮು ಮಾಡ್ಕಿ ನೇಲವ್ರಾಲ್ಚೆ ವಾಸುದೇವಾಂಬೋಧಿ ವಾರಿ ಯುದ್ವೇಳಮೈ ನೀನು ದೇವಿ ಕೈವಡಿ ನೇಡು ಮುಂಚೆ ದೇವಕೀ ಸುತ ವಜ್ರಿ ದೇವತಲರಂಗ ನೀನು ಗೊಂಡ ಕ್ರಿಯನೇಡು ನಿಹತುಂಜೇಸೆ ಗುಂಡ ಕ್ರಿಯನೇಡು ದೇವಕೀ ಸುತ ವಜ್ರಿ ನೀನು ನಿಹತುಂಜೇಸೆ. ಹಾ ಮನೋನಾಥ, ಹಾ ವೀರ, ಹಾ ಮಹಾತ್ಮ, ಹಾ ಮಹಾರಾಜ, ನೀ ಬಿಟ್ಟುಹ ತುಂಡವೈನ మనుచునున్నార మక్కట అకటకట మమ్ముంబోలు కఠిన హృదయులు
ಜಗತಿ ಪೈಗಲರೇ ಮಮ್ಮುಂಬೋಲು ಕಠಿಣ ಹೃದಯಲು ಜಗತಿ ಪೈಗಲರೇ ಎಂದು ಆ ಪತಿಗಳ ಮರಣವನ್ನ ಕಂಡು ದುಃಖಿತರಾದಂತಹ ಆ ಕಂಸ ಹಾಗೂ ಅವನ ಸಹೋದರರ ಭಾರ್ಯೆಯರು ಹೇಳ್ತಾ ಇದ್ದಾರೆ, ಹೇ ಜೀವಿತೇಶ್ವರ, ಗೋಪಾಲ ಅನ್ನತಕ್ಕಂತಹ ಮೃಗೇಂದ್ರ ಸಿಂಹ ಕೋಪಿಸಿ ನಿನ್ನನ್ನ, ಸಿಂಹ ಗಜೇಂದ್ರನ ಸಂಹಾರ ಮಾಡಿದ ರೀತಿ ನಿನ್ನನ್ನ ಕೊಂದು ಬಿಡಿತು. ಯಾದವೇಂದ್ರ ನಿಲಮು, ಯಾದವೇಂದ್ರ ಅನ್ನತಕ್ಕಂತಹ ಮಾರುತ ಆಬೀಲ ಜವಮುಲ ದಾರುಣವಾದ ವೇಗದಿಂದ ನಿನ್ನನ್ನ ಮಹೀಜಮು ಮಾಡ್ಕಿ ನೇಲಬ್ರಾಲ್ಚೆ. ಆ ಬಿರು ಗಾಳಿ ಬೀಸಿದಾಗ ಅದನ್ನು ಎದುರಿಸಿ ನಿಲ್ಲತಕ್ಕಂಥ ಒಂದು ಎಷ್ಟು ಮಹೋನ್ನತವಾದ ವೃಕ್ಷವಾದರೂ ಕೂಡ ಬುಡ ಸಮೇತ ನೆಲದ ಪಾಲ ಆಗೋ ರೀತಿಯಲ್ಲಿ ಆ ಯಾದವೇಂದ್ರಾನಿಲ ಅನ್ನತಕ್ಕಂಥದ್ದು ಮಹಾ ಆಭೀಲ ಜವಮುಲ, ಮಹಾ ವೇಗದಿಂದ ನಿನ್ನನ್ನ ಒಂದು ಬುಡ ಸಹಿತವಾದ ಮರ ಬೀಳಿಸುವಂತೆ ಹತ ಮಾಡಿದ. ವಾಸುದೇವಾಂಬೋಧಿ ವಾರಿ ಉದ್ವೇಲಮಯಿ, ವಾಸುದೇವ ಅನ್ನತಕ್ಕಂತಹ ಸಪ್ತ ಸಾಗರಗಳ ನೀರು ಉದ್ವೇಲಮಯಿ ತರಂಗಗಳು ಎತ್ತಿ ಎತ್ತಿ ಕುಣಿದು ನೀನು ದೀವಿ ಕೈವಡಿ ನೇಡು ಮುಂಚೆ ಆ ಸಮುದ್ರದ ಮಧ್ಯೆ ಒಂದು ದ್ವೀಪ, ದೀವಿ ಅಂದ್ರೆ ದೀಪ, ದೀಪ ಇದೆ ಅಂತಂದ್ರೆ ಎಷ್ಟು ಪ್ರಳಯ ಕಾಲದ ಜಲಧಿ ರೋಷದಿಂದ ಉಕ್ಕಿತು ಅಂದ್ರೆ ಆ ಸಮುದ್ರದ ನಡುವೆ ಇರತಕ್ಕಂತಹ ದ್ವೀಪವನ್ನ ಕ್ಷಣ ಮಾತ್ರದಲ್ಲಿ ಮುಳುಗಿಸಿ ಹಾಕ್ಬಿಡುತ್ತೆ. ಆ ರೀತಿಯಾಗಿ ವಾಸುದೇವಾಂಬೋಧಿ ಅನ್ನತಕ್ಕಂತಹ ವಾರಿ ನಿನ್ನನ್ನು ಮುಳುಗಿಸ್ಬಿಡ್ತು. ದೇವಕೀಸುತ ವಜ್ರಿ, ದೇವಕೀಸುತ ಅನ್ನತಕ್ಕಂತಹ ಇಂದ್ರ ವಜ್ರಿ, ವಜ್ರಾಯುಧವನ್ನ ಹೊಂದಿದಂತಹ ವಜ್ರಿ ದೇವತಲಲರಂಗ, ದೇವತೆಗಳಿಗೆ ಸಜ್ಜನರಿಗೆ ಲೋಕಕ್ಕೆ ಆನಂದವಾಗುವ ರೀತಿಯಲ್ಲಿ ನಿನ್ನನ್ನ ಗೊಂಡಕ್ರಿಯ ನೇಡು ನಿಹತಂಜೇಸೆ. ಬೆಟ್ಟಗಳನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಆ ವಜ್ರಧರನಾದಂತಹ ಇಂದ್ರ ವಜ್ರಿ ತನ್ನ ವಜ್ರಾಯುಧದಿಂದ ಪುಡಿ ಮಾಡಿದ ರೀತಿಯಲ್ಲಿ ಈ ದೇವಕೀಸುತ ಅನ್ನತಕ್ಕಂತಹ ಇಂದ್ರ ವಜ್ರಿ ನಿನ್ನನ್ನು ಬೆಟ್ಟಗಳ ಥರ ನಿಮ್ಮನ್ನು ಪುಡಿ ಮಾಡಿ ಹಾಕ್ಬಿಟ್ಟ. ಅಯ್ಯೋ ಮನೋನಾಥ, ವೀರ, ಮಹಾತ್ಮ, ಮಹಾರಾಜ, ನೀವುಗಳು ಈ ರೀತಿಯಾಗಿ ಹತರಾಗಿ ಬಿದ್ದಿದ್ದೀರ. ಆದರೂ ಸತೀರಾದಂತಹ ನಾವಿನ್ನ ಬದುಕಿದ್ದೀವಿ. ಮನುಜನುನ್ನಾರಂ, ನಾವೆಲ್ಲ ಇನ್ನ ಬದುಕೇ ಇದ್ದೀವಿ. ನೀವು ಹತರಾದ್ರಿ ಅಂತ ಕೇಳಿದ ತಕ್ಷಣ ನಮ್ಮ ಪ್ರಾಣಗಳು ಪತಿವ್ರತೆಯರಾಗಿದ್ರೆ ಅದಕ್ಕೆ ಮುಂಚೆನೇ ಹೋಗ್ಬೇಕಾಗಿತ್ತು, ಅಥವಾ ಆ ಕ್ಷಣಕ್ಕಾದ್ರೂ ಆ ವಿಷಯ ಕಿವಿಗೆ ಬಿದ್ದ ತಕ್ಷಣವಾದ್ರೂ ಪ್ರಾಣಗಳು ಹೋಗ್ಬೇಕಾಗಿತ್ತು. ಅಯ್ಯೋ ಅಕಟ ಎಂತ ದುರ್ವಿಧಿ. ಮನುಜನುನ್ನಾರಂ, ಅಕ್ಕಟ ಮನುಜನುನ್ನಾರು ಅಂದ್ರೆ ಇನ್ನ ಜೀವದ ವರಸೆಯಿಂದ ಇದೀವಲ್ಲ, ನೀವೆಲ್ಲ ಹತರಾಗಿದ್ದನ್ನ ಕಂಡು ಕೇಳಿ ಕೂಡ ಮಮ್ಮುಂಬೋಲು ಕಠಿಣ ಹೃದಯಲು ಜಗತಿ ಪೈಗಲರೆ ಎಂದು, ನಮ್ಮಷ್ಟು ಕಠಿಣ ಹೃದಯರು ಪತಿಯ ಮರಣವಾಯಿತು ಅಂತ ಕೇಳಿ ನೋಡಿ ಕೂಡ ಪ್ರಾಣಗಳು ತಕ್ಷಣ ಹೋಗಲಿಲ್ವಲ್ಲ, ನಮ್ಮಂಥವ್ರು ಈ ಪ್ರಪಂಚದಲ್ಲಿ ಎಲ್ಲಾದರೂ ದೊರಕಿಯಾರೆ ಅಂತ ಅತಿ ದುಃಖವನ್ನ ಅನುಭವಿಸ್ತಾ ಇದ್ದಾರೆ. ಪಾಪ ತಮ್ಮ ಗಂಡಂದ್ರು ಮಾಡಿದಂತಹ ಒಂದು ದುಷ್ಕಾರ್ಯಕ್ಕೆ ಪಾಪ ಈ ಸತಿಯರಿಗೆ ಇಷ್ಟು ತೀರದ ಸಂಕಟ. భూతములకెగ్గు చేసిన భూతంబులు నీకు నెగ్గు బుట్టించె వృథ, భూతమగుమనికి ఎల్లను భూతద్రోహికిని శుభము బొందదధీశ. గోపాలకృష్ణుతోడను భూపాలక మున్నుదొడరి పొలసిన వారిను నీ పాల బుధులు సెప్పరే. కోపాలస్యములు విడిచి కొలువందగదే, కోపాలస్యములు విడిచి కొలువందగదే. ಭೂತములు ಎಗ್ಗು ಸೇಸಿನ, ಎಗ್ಗು ಅಂದ್ರೆ ತೊಂದರೆ, ಅವುಗಳಿಗೆ ಒಂದು ದೋಷ, ಅವುಗಳ ಕುರಿತಾದಂತಹ ಒಂದು ದೋಷ ಮಾಡಿದರೆ ಅಂದ್ರೆ ಅವುಗಳಿಗೆ ಹಿಂಸೆ ಮಾಡಿದರೆ, ಭೂತಗಳಿಗೆ ಪ್ರಾಣಿಗಳಿಗೆ ನೀನು ಕೇಡು ಬಯಸಿದೆ, ಆದ್ರಿಂದ ಆ ಪ್ರಾಣಿಗಳೇ ನಿನಗೆ
ಈ ರೀತಿಯಾದಂತಹ ಒಂದು ಕೆಡುಕು ಉಂಟು ಮಾಡ್ತು. ಪ್ರಾಣಿಗಳಿಗೆ ಅಂದರೆ ಭೂತಗಳಿಗೆ ಸರ್ವಭೂತಾಂತರಾತ್ಮ ಶ್ರೀಹರಿ. ಆದ್ದರಿಂದ ಪ್ರಾಣಿಗಳಿಗೆ ಸುಮ್ಮನೆ ದ್ರೋಹ ಮಾಡಿದಂತಹವನನ್ನ ವೃಥಾ ಭೂತಮಗು ಮಲ್ಲಿಕೆ ಎಲ್ಲನು ಭೂತದ್ರೋಹಿಕಿನಿ ಶುಭಮಂ ಬೊಂದದ ದೇಶ. ಆ ಭೂತದ್ರೋಹಿಗಳಿಗೆ ಯಾವತ್ತೂ ಮೇಲುಂಟಾಗಲ್ಲ, ಅವರಿಗೆ ಒಂದು ಉತ್ಕರ್ಷವಿರುವುದಿಲ್ಲ, ಅವರಿಗೆ ಬದುಕೆಲ್ಲ ವ್ಯರ್ಥವಾಗೋಯ್ತು. ನೋಡ್ತೀಯಾ, ಗೋಪಾಲಕೃಷ್ಣ ತೋಡುನು ಭೂಪಾಲಕ ಮುನ್ನು ದೊಡರಿ ಪೊಲಸಿನ ಬಾರಿನ್. ಆ ಗೋಪಾಲಕೃಷ್ಣನ ಮೇಲೆ ಅಥವಾ ಅವನೊಂದಿಗೆ ಇಟ್ಕೊಂಡವ್ರು, ದ್ವೇಷ ಇಟ್ಕೊಂಡವರಾಗ್ಲಿ ಅಥವಾ ಅವನ ಮೇಲೆ ಬಿದ್ದಂತಹವರಿಗೆ ಮುನ್ನು ದೊಡರಿ ಪೊಲಸಿನ ಬಾರನ್. ಪೊಲಸಿನ ಅಂದ್ರೆ ಅವನ ಮೇಲೆ ತಾವು ಬಿದ್ದು ಆಕ್ರಮಣ ಮಾಡಿ ಬದುಕುಳಿದಿರೋರ್ತಕ್ಕಂತಹವ್ರು ಯಾರೂ ಇಲ್ಲ ಅಂತ ನಿನಗೆ ಹೇಳಲಿಲ್ವಾ? ಪೊಲಸಿನ ಬಾರಿನಂದ್ರೆ ಪ್ರಾಣ ಬಿಟ್ಟಂತಹವರೇ ಎಲ್ಲರೂ ಕೃಷ್ಣನಿಗೆ ಅಥವಾ ಭಗವಂತನಿಗೆ ದ್ರೋಹ ಮಾಡಿ ಅವನ ಮೇಲೆ ಬಿದ್ದರೆ ಅವರೆಲ್ಲರೂ ಪ್ರಾಣ ಬಿಡಬೇಕಾದ್ದೆ, ಬಿಟ್ಟು ಬಿಟ್ಟಿದ್ದಾರೆ ಅಂತ ನಿನ್ನ ಆಸ್ಥಾನದಲ್ಲಿ ಇಷ್ಟು ಜನ ಬುಧರಿದ್ದಾರಲ್ಲ, ಯಾರೂ ನಿನಗೆ ಹೇಳಲಿಲ್ವಾ? ಪಂಡಿತರು ಒಬ್ಬರು ನಿನಗೆ ಹೇಳಲಿಲ್ವಾ ಈ ರೀತಿ ಮಾಡಬೇಡ ಅಂತ? ಗೋಪಾಲಸ್ಯ ಮುಲು ಬಿಡಿಸಿ ಆ ಕ್ರೋಧ, ನಿನ್ನ ಒಂದು ಸೇಡು ಬಿಟ್ಟು ಅವನ್ನ ಕೊಲುವಂದೊಗದೆ ಆ ಗೋವಿಂದನ್ನ ಸೇವಿಸಿದ್ದರೆ ನೀನು ಕೂಡ ಎಷ್ಟು ಚೆನ್ನಾಗಿರೋದು, ಇವತ್ತು ನೀನು ಬದುಕಬಹುದಾಗಿತ್ತು, ನಮಗೆ ಈ ಗತಿ ಬರ್ತಾ ಇರಲಿಲ್ಲ ಅಂತ ಇನ್ನೂ ವಿಲಾಪ ಮಾಡ್ತಾ ಇದ್ದಾರೆ. ಸರ್ವಭೂತ ನಿವಾಸೋಸಿ ವಾಸುದೇವನ ಮೋಸ್ತುತೆ ಅನ್ನತಕ್ಕಂತಹ ಭಾವವನ್ನು ಎಷ್ಟು ಸುಂದರವಾಗಿ ಹೇಳ್ತಾರೆ. ಮೂಲ ಭಾಗವತದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಶ್ಲೋಕ ಇದೆ. ಅನಾಗಸಾಂ ತ್ವಂ ಭೂತಾನಾಂ ಕೃತವಾನ್ ದ್ರೋಹಂ ಉಲ್ಬಣಂ ತೇನೇ ಮಾಂ ಭೋ ದಶಾಂ ನೀತೋ ಭೂತದೃಕ್ ಕೋಲಭೇತ ಶಮಃ. ಭೂತದೃಕ್, ಭೂತಗಳಿಗೆ ಜೀವಿಗಳಿಗೆ ದ್ರೋಹ ಉಂಟು ಮಾಡಿದಂಥ ಅನಾಗಸರು ಅವರೆಲ್ಲ. ಪಾಪ ಯಾವುದೇ ಪಾಪವನ್ನು ತಿಳಿದೇ ಇರತಕ್ಕಂಥ ಎಷ್ಟೋ ಜನರನ್ನು ನೀನು ಹಿಂಸೆ ಮಾಡಿದ್ರಿ ನೀವೆಲ್ಲ. ಈ ರೀತಿ ಭೂತ ದ್ರೋಹಿಗಳಿಗೆ ಕೋಲಭೇತ ಶಮಃ, ಯಾರಿಗೆ ಒಂದು ಒಳ್ಳೇದಾಗುತ್ತೆ, ಶಮ ಯಾರಿಗೆ ದೊರಕುತ್ತೆ, ಶಾಂತಿ ಯಾರಿಗೆ ದೊರಕುತ್ತೆ? ಸರ್ವೇಷಾಂ ಏವ ಭೂತಾನಾಂ ಏಷ ಹಿ ಪ್ರಭವಾಪ್ಯಯಃ ಗೋಪ್ತಾ ಚ ತದವಧ್ಯಾಯಿ ನ ಕ್ವಚಿತ್ ಸುಖಂ ಏಧತೆ. ಎಲ್ಲ ಭೂತಗಳಿಗೂ ಪ್ರಭವ, ಹುಟ್ಟು ಇವನೇ. ಅಪಿ ಪ್ರಭವಾಪ್ಯಯ ಗೋಪ್ತಾಚ, ಇವನೇ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಿ ಎಲ್ಲ ಭೂತಗಳಲ್ಲೂ ಅಂತರಾತ್ಮನಾಗಿರತಕ್ಕಂತಹ ಈ ಶ್ರೀ ಹರಿಯ ಮೇಲೆ ತದವಧ್ಯಾಯಿ, ಅವನ ಮೇಲೆ ಸೇಡು ಇಟ್ಕೊಂಡು, ಅವನ ಮೇಲೆ ಸಿಟ್ಟು ಮಾಡಿಕೊಂಡು, ಅವನ ಮೇಲೆ ಕ್ರೋಧ ತೋರಿಸ್ಕೊಂಡು, ಅವನ ಮೇಲೆ ಆಕ್ರಮಣ ಮಾಡಿದ್ರೆ ನ ಕ್ವಚಿತ್ ಸುಖಂ ಏಧತೆ, ಅಂತಹವರಿಗೆ ಯಾರಿಗೂ ಸುಖ ದೊರಕೋದಿಲ್ಲ. ಅಂದರೆ ಸಾಕ್ಷಾತ್ತಾಗಿ ಭಗವಂತನನ್ನ ಮೇಲೆ ಸೇಡು ಕ್ರೋಧ ತೋರಿಸಿದ್ರು ಒಂದೇ, ಎಲ್ಲ ಭೂತಗಳ ಮೇಲೆ, ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಬೇರೆ ಜನರ ಮೇಲೆ ಆಗಿರ್ಬೋದು, ಪ್ರೀತಿಯನ್ನ ಇಡದೆ ದ್ರೋಹವನ್ನ ಮಾಡಿ ಕೀಳನ್ನ ಅಥವಾ ಅವರಿಗೆ ಕೇಡನ್ನ ಬಯಸುವವರಿಗೆ ಯಾರೂ ಕೂಡ ಸುಖವಾಗಿರೋದಿಲ್ಲ. ಆ ಕ್ಷಣಕ್ಕೆ ಅವ್ರಿಗೆ ಆ ದರ್ಪ, ತಾವು ಮಾಡ್ತಾ ಇರ್ತಕ್ಕಂಥ ಹಿಂಸೆಯಿಂದ ತಮಗೆ ದೊರೀತಾ ಇರತಕ್ಕಂಥ ಅಧಿಕಾರ, ಅದರ ಮೇಲೆಲ್ಲ ಒಂದು ಮದ ಇರ್ಬೋದು, ಆದರೆ ಅವನು ಯಾವತ್ತಿಗೂ ಕೂಡ ಸುಖವನ್ನಾಗಲಿ ಶಾಶ್ವತ ಸುಖವನ್ನಾಗಲಿ ಪಡೆಯಲಾರ. అని విలపించుచున్న రాజవల్లభల నూరార్చి జగద్వల్లభుండైన హరి కంసాదులకు బరలోక సంస్కారంబులు చేయంబనిచి దేవకీ వసుదేవుల బంధనంబు విడిపించి బలభద్ర సహితుండై వారులకు ప్రణామంబులు చేసిన. ಈ ರೀತಿ ಪಾಪ ವಿಧವಾಗಿ ಪ್ರಲಾಪ ಮಾಡ್ತಾ ಇರ್ತಕ್ಕಂತಹ, ಅರ್ಥಾಲಾಪ ಮಾಡ್ತಾ ಇದ್ದಂತಹ ಕಂಸ ಮತ್ತು ಅವನ ಸಹೋದರರ ಪತ್ನಿಯರನ್ನ, ಆ ರಾಜವಲ್ಲಭೆಯರು ಅವರನ್ನ ಊರಾರ್ಚಿ ಅಂದರೆ ಅವರನ್ನ ಸಮಾಧಾನ ಮಾಡಿ, ಏನಮ್ಮ ಮಾಡುದು, ಸಮಾಧಾನ ಮಾಡ್ಕೊಳ್ಳಿ, ಇದು ಒಂದು ವಿಧಿ ಅಂತ ಎಲ್ಲ ಭಗವಂತ ಅವರಿಗೆ ಒಂದು ಧೈರ್ಯ, ಆಶ್ವಾಸನೆ ಮತ್ತೆ ಇದು ಇದೇ ರೀತಿ ಇರತಕ್ಕಂಥದ್ದು ವಿಧಿ ಅನ್ನತಕ್ಕಂಥದ್ದನ್ನೆಲ್ಲ ಹೇಳಿ ಅವರಿಗೆ ಸಮಾಧಾನ ಮಾಡಿ, ಜಗದ್ವಲ್ಲಭುಂಡೈನ ಹರಿ ಕಂಸಾದುಲು ಕುಂಬರಲೋಕ ಸಂಸ್ಕಾರಂಬುಲು ಎಂಬನಿಚಿ, ಆ ಲೋಕದ ಒಂದು ಮರ್ಯಾದೆಯನ್ನು ಅರಿತಿರ್ತಕ್ಕಂತಹ ಶ್ರೀಕೃಷ್ಣ
ಆ ಕಂಸ ಮತ್ತು ಅವನ ಸಹೋದರರಿಗೆ ಪರಲೋಕ ಊರ್ಧ್ವಲೋಕ ಸಂಸ್ಕಾರಗಳನ್ನೆಲ್ಲ ಔರ್ಧ್ವದೇಹಿಕ ಅಂತ ಕರೀತಾರೆ. ಔರ್ಧ್ವದೇಹಿಕವಾದ ಸಂಸ್ಕಾರಗಳನ್ನೆಲ್ಲ ಸರಿಯಾಗಿ ನೆರವೇರೋ ರೀತಿಯಲ್ಲಿ ನೋಡಿಕೊಂಡ. ಅವ್ರನ್ನ ಆಗ ತಮ್ಮ ವೈರಿಗಳು ಅಂತ ಪರಿಗಣಿಸ್ಲಿಲ್ಲ ಅವನು. ಅವರ ಔರ್ಧ್ವದೇಹಿಕವಾದಂಥ ಸಂಸ್ಕಾರಗಳು ಯಥಾವಿಧಿಯಾಗಿ ರಾಜೋಚಿತವಾಗಿ ನಡೆಯೋ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಅವನು ವ್ಯವಸ್ಥೆ ಮಾಡಿದ. ದೇವಕಿ ವಸುದೇವಲ ಬಂಧನಂಬು ವಿಡಿಪಿಂಚಿ ತನ್ನ ಮಾತಾಪಿತೃಗಳಾದಂತಹ ದೇವಕಿ ಹಾಗೂ ವಸುದೇವರನ್ನ ಬಂಧನದಿಂದ ವಿಮುಕ್ತಿಗೊಳಿಸಿದ ಶ್ರೀಕೃಷ್ಣ ಬಲಭದ್ರ ಸಹಿತುಂಡೈ ವಾರಲುಕುಂ ಪ್ರಣಾಮಂಬಲು ಸೇಸಿನ. ಗೀತಾಚಾರ್ಯ ಅವನು, ಜಗದಾಚಾರ್ಯ, ಜಗತ್ತಿಗೆಲ್ಲವನ್ನೂ ಕೂಡ ಒಳ್ಳೆಯದನ್ನು ಬೋಧಿಸ್ತಕ್ಕಂತಹ ವಿಶ್ವಗುರುವಾದಂತಹ ಶ್ರೀಹರಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅನ್ನತಕ್ಕಂತಹದ್ದು ಬರಿಯ ವೇದವಾಕ್ಯಗಳು ಅನ್ನೋ ರೀತಿಯಲ್ಲಿ ಇದು ಮಾಡಲಿಲ್ಲ. ಅದನ್ನ ಆಚರಿಸಿ ತೋರಿಸಿದ ಅವನು, ಆಚರಿಸಿ ಜಗತ್ತಿಗೆ ಬೋಧಿಸಿದ ಜಗದಾಚಾರ್ಯನಾದವನು ಬಲಭದ್ರ ಸಹಿತುಂಡೈ, ತಾನು ಹಾಗೂ ಬಲಭದ್ರ ಹೋಗಿ ತನ್ನ ತಂದೆ ತಾಯಿಯರನ್ನ ಬಂಧನದಿಂದ ಬಿಡಿಸಿ ಅವರಿಗೆ ಶಿರಸಾ ವಹಿಸಿ ಅಂತಂದ್ರೆ ಶಿರಸ್ಸು ಬಗ್ಗಿಸಿ ಅವರ ಪಾದಗಳಿಗೆ ತಮ್ಮ ಶಿರಗಳನ್ನು ಮುಟ್ಟಿಸಿ ದೀರ್ಘದಂಡ ಪ್ರಣಾಮಗಳನ್ನು ಭಕ್ತಿಯುತವಾಗಿ ತಂದೆ ತಾಯಿಯರಿಗೆ ನಮಸ್ಕಾರ ಮಾಡಿದ. ತನ್ನ ಆಚರಣೆಯಿಂದಲೇ ಪ್ರಪಂಚಕ್ಕೆ ತೋರಿಸಿದ ತಂದೆ ತಾಯಿಯರಷ್ಟು ಶ್ರೇಷ್ಠವಾದ ದೈವ, ಹಿರಿದಾದ ದೈವ ಇನ್ನೊಂದಿಲ್ಲ ಅನ್ನತಕ್ಕಂಥದ್ದನ್ನ ಆ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಶತ್ರುವಾದರೂ ಸರಿ ಅವನಿಗೂ ಕೂಡ ನೆರವೇರಬೇಕಾದಂಥ ಕಾರ್ಯಗಳನ್ನೆಲ್ಲ ನೆರವೇರಿಸಲೇಬೇಕು ಅನ್ನತಕ್ಕಂಥದ್ದನ್ನ ಔರ್ಧ್ವದೇಹಿಕ ಕ್ರಿಯೆಗಳನ್ನೆಲ್ಲ ನೆರವೇರಿಸಿ ಜಗತ್ತಿಗೆ ಒಂದು ಪಾಠವನ್ನ ಬೋಧಿಸಿದ ಆ ಭಗವಂತ ತನ್ನ ತಂದೆ ತಾಯಿಯರಿಗಿಬ್ಬರಿಗೂ ಕೂಡ ಭಕ್ತಿಯಿಂದ ಅಣ್ಣ ತಮ್ಮಂದಿಬ್ಬರು ನಮಸ್ಕರಿಸಿದರು ಅನ್ನುವಲ್ಲಿಗೆ ಈ ಕಂಸನ ವಧೆ ಅನ್ನತಕ್ಕಂಥ ಅಧ್ಯಾಯ ಸಂಪನ್ನವಾಯಿತು.